ಅಯ್ಯಯ್ಯೋ, ಲಂಚ್ ಬಾಕ್ಸ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸಾಕಮ್ಮ, ಏನ್ರಮ್ಮ? ನಾನು ಆಫೀಸ್ಗೆ ಹೋಗಿ ಯಜಮಾನ್ರಿಗೆ ಇದನ್ನ ಕೊಟ್ಬಿಟ್ಟು ಬರ್ತೀನಿ. ಮನೆ ಕಡೆ ಜೋಪಾನ. ಹಾಗೆ ಆಗ್ಲಮ್ಮ. ಓಕೆ ಡ್ಯಾಡಿ, ಹಾಗೆ ಆಗ್ಲಿ. ಹಾ ಡ್ಯಾಡಿ, ನೀವ್ ಹೇಳಿದ ಅಡ್ರೆಸ್ ಹೋಗಿ ಹುಡುಗನ್ ನೋಡ್ದೆ. ಹುಡುಗ ತುಂಬಾ ಸ್ಮಾರ್ಟ್ ಆಗಿದ್ದಾನೆ, ನನಗಂತ ತಿಳಿಸ್ತು. ಹಲೋ ಮಮ್ಮಿ, ನೀವು ಬೇಗ ಬಂದು ನನಗ್ ಮದ್ವೆ ಮಾಡದೆ ಹೋದ್ರೆ ನಾನೇ ಮದ್ವೆ ಆಗ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ ಮಮ್ಮಿ, ಮಮ್ಮಿ ನನ್ ಸುಮ್ಮನೆ ತಮಾಷೆಗಂದಷ್ಟೇ. ಮಮ್ಮಿ, ಇಂಡಿಯಾಗ ಯಾವಾಗ ಬರ್ತಾ ಇದೀಯಾ? ಏನು ಈ ವೀಕಲ್ಲಿ ಬರ್ತಾ ಇದೀಯಾ? ವಾವ್, ಫ್ಯಾಂಟಾಸ್ಟಿಕ್, ಗ್ರೇಟ್ ಮಮ್ಮಿ, ಐ ಲವ್ ಯು. ಡ್ಯಾಡಿ ಕೊಡು. ಹಾ ಡ್ಯಾಡಿ, ಚೆನ್ನಾಗಿದ್ದೀನಿ. ನನ್ಗೇನ್ ಕಮ್ಮಿ, ಕಣ್ಣಿನ ರೆಪ್ಪೆ ನೋಡ್ಕೊಳ್ಳೋ ಹಾಗೆ ನೋಡ್ಕೊಳ್ತಾ ಇದ್ದೀರಾ. ದುಡ್ಡಿನ ಬಗ್ಗೆ ಯೋಚನೆನೇ ಇಲ್ಲ. ಆದಷ್ಟು ಬೇಗ ಮದುವೆ ಆಗ್ತಾ ಇದ್ದೀನಿ. ಎಲ್ಲ ವಿಧದಲ್ಲೂ ಐ ಆಮ್ ಲಕ್ಕಿಯೆಸ್ಟ್. ಸರ್, ಯಾಕೆ ಸರ್ ಬೈದೆ ಹೊರಟೋಗ್ತಿದ್ದೀರಾ? ನನ್ ಮಮ್ಮಿ ಡ್ಯಾಡಿ 2 ವರ್ಷದ ಹಿಂದೆ ಫ್ಲೈಟ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ಆಡ್ತಾ ಹಾಡ್ತಾ ಜಾಲಿ ಆಗಿದ್ದೆ ನಾನು. ರೆಕ್ಕೆ ಕಿತ್ತ ಹಕ್ಕಿ ಹಾಗೆ ಒಬ್ಬಂಟಿಗಳಾಗ್ಬಿಟ್ಟೆ. ಆಲ್ಮೋಸ್ಟ್ ದಿಕ್ಕಿಲ್ಲದ ತಬ್ಲಿ ಆಗ್ಬಿಟ್ಟೆ. ಮಮ್ಮಿ ಡ್ಯಾಡಿ ಜೊತೆ ಮಾತಾಡೋ ಹಾಗೆ ನಾಟಕ ಆಡ್ತಾ ಇದ್ದಿದ್ದು ನಾನು ಯಾರನ್ನು ಮೋಸ ಮಾಡ್ಬೇಕು ಅಂತಲ್ಲ ಸರ್. ಅವರು ಬದುಕಿದಾರೇನೋ ಭ್ರಮೆಯಿಂದ. ನನಗೂ ಎಲ್ಲ ಇದ್ದಾರೆ ಅಂತ ನನಗ್ ನಾನೇ ಧೈರ್ಯ ತಂದುಕೊಳ್ಳೋಕೆ. ನನಗೂ ಮಮ್ಮಿ ಡ್ಯಾಡಿ ಇರ್ಬೇಕು, ಅವರೊಂದು ಒಳ್ಳೆ ಸಂಬಂಧ ನೋಡಿ ನನಗ್ ಮದುವೆ ಮಾಡ್ಬೇಕು ಅಂತ ಏನೇನೋ ಕನಸುಗಳು ನಾನು ಒಬ್ಬಂಟಿಗಳಾಗಿರುವಾಗ ಕಾಡುತ್ತೆ. ಈ ಸಂಕಟ, ಈ ಅಳು ತಡ್ಕೊಳಕ್ಕಾಗದೆ ನಾನ್ ನಾಟಕ ಆಡ್ತಿದ್ದೇನೆ ಸರ್. ಸಮಾಧಾನ ಮಾಡ್ಕೊಟ್ಟಿಲ್ಲ. ಅಯ್ಯಯ್ಯೋ, ಅಮ್ಮೋರೆ ಅಮ್ಮೋರೆ, ಏನಾಯ್ತು ಅಮ್ಮೋರೆ? ಈ ಮೆಡಿಸಿನ್ಸ್ ತಗೊಳ್ಳಿ. ನೆಕ್ಸ್ಟ್ ವೀಕ್ ಚೆಕಪ್ ಬನ್ನಿ. ಸರಿ ಡಾಕ್ಟ್ರೆ. ಅಮ್ಮೋರೆ ಅಮ್ಮೋರೆ, ಡಾಕ್ಟರ್ ಏನಂತ ಹೇಳಿದ್ರು? ಇನ್ನೇನ್ ಹೇಳ್ತಾರೆ? ಇಷ್ಟಿದ್ರೆ ಅಷ್ಟ್ ಮಾಡ್ತಾರೆ ಈಗಿನ ಡಾಕ್ಟರ್ಗಳು. ವೀಕ್ ಆಗಿದ್ದೀರಾ, ಮಾತ್ರೆ, ಟಾನಿಕ್ಕು, ಹಣ್ಣು ಹಂಪ್ಲೆ ಎಲ್ಲ ತಗೊಳ್ಳಿ ಅಂತ ಹೇಳಿದ್ರು. ನನ್ನ ಹೃದಯದ ನೋವು ಇವ್ರಿಗೆ ಗೊತ್ತಾಗ್ಬೇಕು. ಸೀತಾ, ಕತ್ಲೆಯಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದೀಯಾ? ಈ ಹಾಳು ಜನ್ಮ ಕೊಟ್ಟಿರೋ ಆ ದೇವ್ರನ್ನ ಬೈಕೋತಾ ಇದ್ದೀನಿ. ಜೊತೆಗೆ ನನ್ನ ಬೇಗ ಕರ್ಕೊಂಡು ಹೋಗು ಅಂತ ಬೇಡ್ಕೋತಾ ಇದ್ದೀನಿ. ಯಾಕೆ ಮಾತಾಡ್ತಾ ಇದೀಯಾ? ಇದು ಬರೀ ಮಾತಲ್ಲ, ನನ್ನ ಹೊಟ್ಟೆಲ್ ಉರಿತಾ ಇರೋ ಬೆಂಕಿ ಕಿಡಿ. ಏನಾಯ್ತು ನಿಂಗೆ? ಏನಾಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಯ್ತು. ನನ್ ಗಂಡ ಅಂತ 24 ಗಂಟೆನೂ ಕನ್ವರ್ಸ್ತಾ ಇದ್ದೆ ನಾನು. ನನ್ ಗಂಡ ನನಗ್ ಮಾತ್ರ ಮೀಸಲು ಅಂತ ಅನ್ಕೊಂಡಿದ್ದೆ. ನಾನೊಬ್ಳು ಹುಚ್ಚಿ, ಇಷ್ಟು ಬೇಗ ದೂರ ಆಗೋಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ನಷ್ಟಿಗೆ ನೀನೇ ದೂರ ಆಗ್ತೀನಿ ಅಂತ ಯಾಕೆ ತಪ್ಪು ಕಲ್ಪನೆ ಮಾಡ್ಕೋತೀಯ? ಇನ್ನೊಬ್ಳ ಹತ್ರ ಆಗ್ತಿರುವಾಗ ನಾನ್ ದೂರ ಆಗಲ್ಲ ಅಂತ ತಿಳ್ಕೊಳ್ಳೋಷ್ಟು ಮೂರ್ಖಳಲ್ಲ ನಾನು. ಸೀತಾ, ಬೇಡರಿ, ಮನಸ್ಸಿನಲ್ಲಿ ಇಲ್ದಿರೋ ಪ್ರೀತಿ ಮಾತಲ್ಲಿ ತೋರಿಸ್ಬೇಡಿ. ಈ ರೀತಿ ಕರೆದು ಇನ್ನು ನನ್ನ ಮೋಸ ಮಾಡ್ಬೇಡಿ. ನಿನ್ ಮಾತೊಂದು ನನಗೆ ಅರ್ಥ ಆಗ್ತಾ ಇಲ್ಲ. ಮೋಸ ಮಾಡೋದು ಅಂದ್ರೇನು? ಅಪ್ಪ, ಇದು ಆಫೀಸು, 4 ಜನ ನೋಡ್ತಿರ್ತಾರೆ ಅನ್ನೋದು ಇಲ್ದೆ ಅವಳನ್ನ ತಬ್ಕೊಂಡಿದ್ದೀರಾ ಅಂತಂದ್ರೆ ಇನ್ನೆಷ್ಟು ಅವಳನ್ನ ಹಚ್ಕೊಂಡಿದ್ದೀರೋ ಏನೋ. ಸೀತಾ, ಪಾಪ ಅವಳ ಕಷ್ಟ ನೋಡಿ ಹೇಳ್ಕೊತಾ ಇತ್ತು. 2 ವರ್ಷದ ಹಿಂದೆ ಅವ್ರ ತಂದೆ ತಾಯಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರಂತೆ. ಅದಕ್ಕೆ ಅವಳನ್ನ ತಬ್ಕೊಂಡು ಸಮಾಧಾನ ಮಾಡ್ತಿದ್ರಾ? ಕಳ್ಳನ್ಗೊಂದ್ ಪಿಳ್ಳೆ ನೆವ ಅನ್ನೋ ಹಾಗೆ ಎಷ್ಟು ಬೇಕಾದ್ರೂ ಕತೆ ಕಟ್ತೀರಾ. ಸೀತಾ, ಕೂಗಾಡ್ಬೇಡಿ. ಕೂಗಾಡೋ ಹಕ್ಕು ನನಗೂ ಇದೆ.
ಎಷ್ಟ್ ದಿವಸದಿಂದ ನಡೀತಾ ಇದೆ ಈ ನಿಮ್ ಕಳ್ ಸಂಬಂಧ? ಸೀತಾ, ನನಗೂ ಸುಧಾಗೂ ಬರೀ ಸ್ನೇಹ ಇದೆ ಹೊರತು ಬೇರೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಪ್ರಮಾಣ ಮಾಡಿ ಹೇಳ್ತೀನಿ. ಆಹಾ, ಪ್ರೇಮ ಹೆಣದಲ್ಲಿ ಬಿದ್ದಿರೋರೆಲ್ಲ ಈ ತರ ಕಳ್ ಪ್ರಮಾಣಗಳನ್ನ ಬೇಕಾದಷ್ಟು ಮಾಡ್ತಾರೆ. ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಇಲ್ಲ. ನಂಬಿಕೆ ಇಲ್ಲ ಅಂತ ಹಠ ಮಾಡ್ಕೊಂಡಿದ್ರೆ ನಾನು ನಿನ್ ಯಾವ ರೀತಿ ನಂಬಿಸ್ತಿ? ಯಾಕೆ ಈ ನಾಟಕ ಇಲ್ಲ? ನಾವ್ ನಿಮಗೆ ಇಷ್ಟ ಇಲ್ಲ ಅಂದ್ರೆ ನನ್ ಕುತ್ತಿಗೆ ಹಿಸ್ಕೆ ಸಾಯಿಸಿ ಅವಳ ಜೊತೆ ಸುಖವಾಗಿರ್ಬೋದಲ್ಲ. ನನ್ನನ್ನ ಯಾಕೆ ಈ ರೀತಿ ಚಿತ್ರಹಿಂಸೆ ಮಾಡ್ತಿದ್ದೀರಾ? ನನ್ನ ಮುಟ್ಬಿಡಿ. ನನ್ ಮನಸ್ಸು ಸತ್ತೋಯ್ತು. ಮನುಷ್ಯಳಾದ ನಾನು ಸಾಯ್ದೆ ಬದುಕಿರ್ಬೇಕು ಅಂದ್ರೆ ನೀವು ನನ್ನ ಮುಟ್ಟಬಾರ್ದು. ಈಗ ಮಾತ್ರ ಅಲ್ಲ, ನಾನು ಬದುಕಿರೋವರೆಗೂ ಈ ಜನ್ಮದಲ್ಲಿ ನೀವು ನನ್ನ ಮುಟ್ಟೋಕ್ ಸಾಧ್ಯನೇ ಇಲ್ಲ. ಸೀತಾ, ಕೋಪದಲ್ಲಿ ನೀನೇನೋ ಮಾತಾಡ್ತಾ ಇದೀಯಾ. ಹತ್ರ ಬರ್ಬೇಡಿ. ನಿಮ್ ಮೇಲಿದ್ದ ಪ್ರೀತಿ, ಗೌರವ, ಅಭಿಮಾನ, ಪ್ರೇಮ ಎಲ್ಲ ಸತ್ತೋಯ್ತು. ಇನ್ನೊಂದು ಹೆಣ್ಣನ್ನ ಮುಟ್ಟಿದ ಕೈಯಿಂದ ನನ್ನನ್ನ ಮುಟ್ಟಿದ್ರು, ಮುಟ್ಟೋದಕ್ ಪ್ರಯತ್ನ ಪಟ್ರು, ಇವನ್ ಪ್ರಾಣದ ಮೇಲೆ ಆಣೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಸರ್ ಒಂಥರ ಇದ್ದೀರಾ? ಏನೂ ಇಲ್ಲ. ನನ್ ಹತ್ರ ಹೇಳಲ್ವಾ? ನಾನ್ ನಿಮ್ ಫ್ರೆಂಡ್ ತಾನೆ. ಹಾಗಂತ ಯಾರು ಹೇಳಿದ್ದು? ಇಲ್ಲ ಅಂದ್ರೆ ನಿಮ್ ಮನಸ್ಸು, ನಿಮ್ ಭಾವನೆ ಬೇರೆ ತರ ಇದೆ. ನಿಮ್ ಹೆಂಡತಿ ಜೊತೆ ಏನಾದ್ರೂ ಜಗಳ ಆಯ್ತಾ? ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ಹೆಂಗಸರಿಗೆಲ್ಲ ಬೇಗ ಗೊತ್ತಾಗೋಗುತ್ತೆ. ಅದ್ ಹಾಗೆ. ನೀವು ಅತಿಯಾಗಿ ಪ್ರೀತಿಸ್ತಿರೋದು ಅಂದ್ರೆ ನಿಮ್ ಹೆಂಡತಿನ್ ತಾನೆ. ಆಕೆ ಹತ್ರ ಜಗಳ ಆಡಿದ್ರೆ ಮಾತ್ರ ನೀವ್ ಇಷ್ಟೊಂದು ಫೀಲ್ ಮಾಡ್ಕೊಳ್ಳೋದು. ಐ ಆಮ್ ಕರೆಕ್ಟ್? ಇಲ್ಲ ಅಂತ ನಾನು ಹೇಳಿಲ್ಲ. ಹಾಗಾದ್ರೆ ಅದೇನ್ ಹೇಳಿ? ಅಯ್ಯೋ, ಅಷ್ಟೇನಾ? ಗಂಡ ಹೆಂಡತಿ ಮಧ್ಯೆ ಜಗಳ ಎಷ್ಟೊತ್ತು ಮಹಾ? ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ. ನಾಳೆನೆ ನಾನ್ ನಿಮ್ ಮನೆಗ್ ಬಂದು ನಿಮ್ ಮಿಸ್ಸಸ್ ಹತ್ರ ಮಾತಾಡ್ತೀನಿ. ಎಲ್ಲ ತಾನಕ್ ತಾನೇ ಸರಿ ಹೋಗುತ್ತೆ. ಓಕೆ, ಟೇಕ್ ಇಟ್ ಈಸಿ ಸರ್. ಡಾಕ್ಟ್ರೆ, ಏನಯ್ಯ ಇದು? ನಿನ್ ಕಿವಿ ಕತ್ತೆ ಕಿವಿ ಆಗೋಗ್ಬಿಟ್ಟಿದೆ. ಏನಾದ್ರೂ ಶುಭವಾರ್ತೆ ಕೇಳ್ದ? ಶುಭನೂ ಇಲ್ಲ, ನಿಮ್ ಪಿಂಡನೂ ಇಲ್ಲ. ನನ್ನ ಹೆಂಡತಿ ಚಿಕ್ಕ ವಯಸ್ಸಿನಿಂದ ಮಾತಾಡದೆ ಬಾಕಿ ಉಳಿಸ್ಕೊಂಡಿದ್ದು ಡೈಲಾಗ್ನೆಲ್ಲ ಹೇಳಿ ಹೇಳಿ ನಾನ್ ಕೇಳಿ ಕೇಳಿ ಕಿವಿ ಈ ಅವತಾರ ಆಗ್ಬಿಟ್ಟಿದೆ ಡಾಕ್ಟ್ರೆ. ನಾನು ಅವತ್ತೇ ಹೇಳ್ದೆ ಬೇಡ ಅಂತ. ನನ್ ಮಾತು ಕೇಳ್ದ್ಯಾ? ಅನ್ಬೋಸು ಅನ್ಬೋಸು. ಅಯ್ಯೋ, ನಿಮ್ ಮನೆ ಹಾಳಾಗ. ನಾನ್ ಕಿವಿ ನೋವಿನಿಂದ ಸಾಯ್ತಾ ಇದ್ದೀನಿ, ನೀವಿಬ್ರು ರಾಕ್ಷಸರ ತರ ನಗ್ತಾ ಇದ್ದೀರಾ. ಮೊದ್ಲು ನನ್ನ ಹೆಂಡತಿ ಗಂಟ್ಲನ್ನ ಎಕ್ಕುಟಂಗ್ ಮಾಡಿ. ಅಯ್ಯೋಯ್ಯೋ, ನಿನ್ನ ಹೆಂಡ್ತಿನ? ಆಮೇಲೆ ನನ್ ಗಂಟ್ಲು ಎಕ್ಕುಟೋಗ್ ಮಾಡ್ಬಿಡ್ತಾಳೆ. ಅವಳು ಸುದ್ದಿನೇ ಬೇಡ. ಹಾಗಾದ್ರೆ ನನ್ನನ್ನ ಕಿವಿಡ್ನಾಗ್ ಮಾಡ್ಬಿಡಿ. ಅಂದ್ರೆ ನಿನ್ ಕಿವಿನ ಆಪರೇಷನ್ ಮಾಡ್ಬೇಕು. ಎಷ್ಟು ಫೀಸ್ ಆದ್ರೂ ಸರಿ, ಆಗ್ಲಿ. ಡೋಂಟ್ ವರಿ, ನಿನ್ ಕಿವಿನ ಚಿಕ್ಕದ್ ಮಾಡಿ ಕಿವಿಗೆ ಸೀಸ ತುಂಬಿ ಸೀಲ್ ಮಾಡ್ಬಿಡ್ತೀನಿ. ಗುಡುಗು ಸಿಡಿಲು ಬಡಿದ್ರು ಕೇಳಬಾರ್ದು, ಹಾಗ್ ಮಾಡ್ತೀನಿ. ಕಮಾನ್ ಮೂವ್. ಅಷ್ಟು ಮಾಡಿ ನಿಮಗ್ ತಲೆ ತುಂಬಾ ಕೂದ್ಲಿರೋ ಮಗು ಹುಟ್ಲಿ. ಆಪರೇಷನ್ ಸಕ್ಸಸ್. ಯಾರು ಬಡ್ಕೊಂಡ್ರು ನಿಮ್ ಕಿವಿ ಕೇಳಿಸೋದೇ ಇಲ್ಲ. ನನ್ ಗಟ್ಲೆ ನನ್ಗೆ ಕೇಳಿಸ್ತಾ ಇಲ್ಲ. ತುಂಬಾ ಆನಂದ ಆಗ್ತಾ ಇದೆಯಪ್ಪ ನನ್ಗೆ. ನನ್ ಫೀಸ್ ಕೊಡಿ ಮಿಸ್ಟರ್. ನನ್ ಫೀಸು 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 ನನ್ ಫೀಸು. ಕೈ ಕಡಿತಾ ಇದೆಯಾ? ಇವನ್ ಚೆನ್ನಾಗೊಂದ್ ಬಿಡಿ ಹೇಳ್ತೀನಿ ಡಾಕ್ಟ್ರೆ, ಎಲ್ಲ ಸರಿ ಹೋಗ್ಬಿಡುತ್ತೆ. ಅದಲ್ಲ, ನನ್ ಫೀಸು 1,000 ರೂಪಾಯಿ. ಡಾಕ್ಟ್ರ್ ಆಗಿ ಟಾಯ್ಲೆಟ್ ಹೋಗಕ್ಕೆ ನನ್ನ ಕೇಳ್ಬೇಕಾ? ಹೋಗ್ ಬನ್ನಿ ಡಾಕ್ಟ್ರೆ. ನನ್ ಫೀಸು ಫೀಸು. ಅಯ್ಯೋ, ನಿಮ್ ಟೈಮ್ ಹಾಳ್ ಮಾಡ್ತಾ ಇದೀನಾ? ಸಾರಿ ಸಾರಿ, ಹೋಗ್ ಬರ್ತೀನಿ.
ಸರ್